ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅಂತ ಈ ತರ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಾನೆ ಇದ್ಯಾ? ಹೆಣ್ಣಾಗ್ ಹುಟ್ಟಿದ್ ಒಂದೇ ಒಂದ್ ತಪ್ಪಿಗೆ ಈ ಅನ್ಯಾಯನ ಎದುರ್ಸಕ್ಕಾಗ್ದೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡ್ಲು ಅಂತ ಊರವರೆಲ್ಲ ಅನ್ಕೋಬೇಕಲ್ವಾ? ಹಾಗ್ ಮಾಡ್ತಿದ್ಯಲ್ವಾ? ಅದೇ ತಾನೇ ನಿನ್ನ ಉದ್ದೇಶ? ಅದಕ್ಕೆ ತಾನೇ ಕೈಗೆ ಸಿಕ್ಕಿದ ಭೈರನ್ನ ತಪ್ಪಿಸ್ಕೊಳಂಗ್ ಮಾಡಿದ್ದು. ಕಾಲ ಸಮಯ ಅನ್ನೋದು ನಿನ್ ಕೈಯಲ್ಲಿ ಐತೆ ಅಂತ ಹೆಂಗ್ ಬೇಕಿದ್ರು ಹಂಗ ಆಟಾಡ್ಸ್ತಿದ್ಯಾ? ಆ ತರ ಇದ್ದಿದ್ರೆ ಆ ಪಾಪಿಗಳನ್ನ ಯಾಕೆ ಕೈಗೆ ಸಿಗೋ ತರ ಮಾಡ್ದೆ? ಅವ್ರು ಯಾಕೆ ತಪ್ಪಿಸ್ಕೊಳ್ಳೋ ತರ ಮಾಡ್ದೆ? ನನ್ ಮಾನ ಮರ್ಯಾದೆ ಅನ್ನೋದು ನಿಮ್ಗೆ ಆಟದ ಗೊಂಬೆ ಆಗೋಯ್ತಾ? ಇದಕ್ಕೂ ಮೇಲೆ ನೀನ್ ನನ್ಗೆ ಸಹಾಯ ಮಾಡಲ್ಲ. ನಿನ್ನ ಪರೀಕ್ಷೆ ಮಾಡೋದೇ ನಿನ್ನ ಉದ್ದೇಶ ಆಗಿದ್ರೆ ಸರಿ, ನಿನ್ನನ್ನು ಎದುರ್ಸಕ್ಕಾಗ್ದಿರೋಷ್ಟು ಬಲ ನನ್ನಲ್ಲಿ ಇಲ್ದೇ ಇರ್ಬೋದಮ್ಮ. ಆದ್ರೆ ನಿನ್ ಮನ್ಸನ್ನ ಕರಗಿಸೋಷ್ಟು ಬಲ ನನ್ನಲ್ಲೈತೆ. ಹೋರಾಡ್ತೀನಿ. ನನ್ ಕೊನೆ ಉಸಿರು ಇರೋ ಗಂಟ ನನ್ಗ್ ಅನ್ಯಾಯ ಮಾಡಿರೋನ್ ಯಾವನು ಅಂತ ತಿಳ್ಕೊಳ್ಳೋ ಗಂಟ ಹೋರಾಡ್ತೀನಿ. ನನಗ್ ನ್ಯಾಯ ಸಿಗೋ ಗಂಟ ಹೋರಾಡ್ತೀನಿ. ಯಾವತ್ ನಿನಗ್ ನನ್ ಮೇಲೆ ಕರುಣೆ ಬರುತ್ತೋ ಅಲ್ಲಿ ಗಂಟ ನೀನು ಕಲ್ಲಾಗೆ ಇರು. ನಡೆದಿರೋ ಘಟನೆ ಈ ಪ್ರಪಂಚಕ್ಕೆ ನಾನ್ ತೋರಿಸ್ತೀನಲ್ವಾ, ಅಲ್ಲಿ ಗಂಟ ನಾನ್ ಜೀವಂತವಾಗೇ ಇರ್ತೀನಿ. ನಿನ್ ಮನ್ಸ್ ಗೆಲ್ಲತ್ತ ಇಲ್ಲ ನನ್ ವೈರಾಗ್ಯ ಗೆಲ್ಲತ್ತ ಅಂತ ನೋಡೇ ಬಿಡೋಣ. ನೀನು ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ನಾನು ನೋಡ್ತೀನಿ, ನಾನು ಎದುರಿಸ್ತೀನಿ. ದೇವ್ರೆ, ಯಾಕಮ್ಮ ಮೈನವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇರೋ ಕೋಪ, ಆಗ್ತಾ ಇರೋ ಸಂಟ ನನ್ಗದೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ದಯವಿಟ್ಟು ನೀವು ನಿಮ್ ನಂಬಿಕೆನ ಮಾತ್ರ ಬಿಟ್ಕೊಡ್ಬೇಡಿ ಪ್ಲೀಸ್. ನಾನೇನ್ ಪಾಪ ಮಾಡಿದ್ದೀನಿ ಧ್ರುವ ಅವ್ರೆ? ನಾನೇನ್ ಪಾಪ ಮಾಡಿದ್ದೀನಿ? ನಾನೊಂದು ಹೆಣ್ಣಲ್ವಾ? ನನಗೂ ಎಲ್ರೂ ತರ ಸಾಮಾನ್ಯವಾಗಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಇರಲ್ವಾ? ಆಸೆ ಪಡೋದು ತಪ್ಪಾಗೋಯ್ತಾ? ಮೈನವ್ರೆ,